ನಾವು ಅದೇ ಕಾರಣಕ್ಕೆ ಇವತ್ತು ನಾವು ಮುಂದೆ ಹಾಕ್ಬೋದು ಅನ್ನುವಂಥ ಮೆಸೇಜ್ ಸೂಕ್ಷ್ಮ ಕೊಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆನೂ ಇಲ್ಲಿ ಹೇಳ್ತಾ ಇದೆ. ಹೀಗಾಗಿ ಗೋಕಾಕ್ ಮತ್ತು ಚಿಕ್ಕೋಡಿ ಇವೆರಡು ಜಿಲ್ಲೆಗಳಾಗುವುದು ಎಷ್ಟರ ಮಟ್ಟಿಗೆ ಈ 31ರೊಳಗೆ ಆಗಕ್ಕೆ ಸಾಧ್ಯದ ಅನ್ನೋ ಮತ್ತೊಂದು ಪ್ರಶ್ನೆ ಬುಗಲದ್ದದೆ ಇವತ್ತು. ಅದರ ಜೊತೆಗೆ ಇವು ಸೌದಿಯವರು ಸಹಿತ ನಮ್ಮದು ಜಿಲ್ಲೆ ಮಾಡಿರಿ ಅನ್ನುವಂಥ ಒಂದು ಹಂತಕ್ಕೆ ಬಂದ. ಜೊತೆಗೆ ಅಲ್ಲಿ ಸುತ್ತಮುತ್ತಲಿನ ಪ್ರಮುಖವಾದ ಜಮಖಂಡಿ ಆಗಿರ್ಬೋದು, ಅವರು ಆ ಸುತ್ತಮುತ್ತ ಹಸನೆ ಆಗಿರ್ಬೋದು, ಕಾಗವಾಡ ಆಗಿರ್ಬೋದು, ಇವುಗಳು ತೊಗೊಂಡು ನಮಗೊಂದು 4-5 ತಾಲೂಕುಗಳಾಗ್ತಾವೆ, ನಮ್ಮ ಜಿಲ್ಲೆ ಮಾಡಿರಿ. ಅದು ಬೇಡಿಕೆ ಯೋಗ್ಯ ಇಲ್ಲ, ಇದು ಯಾವುದೂ ತಪ್ಪಂತಲ್ಲ. ಆದರೆ ಇಲ್ಲಿ ಆಡಳಿತ ದೃಷ್ಟಿಯಿಂದ ಯಾವುದು ಯೋಗ್ಯ ಆಗ್ತದೆ, ಎಂಥದ್ದು ಯೋಗ್ಯ ಆಗ್ತದೆ, ತಜ್ಞರು ನೇಮಿಸಿ ಹೇಳುವಂಥ ವಿಷಯ ಎಲ್ಲ ಇದು. ಭೌಗೋಳಿಕವಾಗಿ ಆಯಿತು, ಇನ್ನೂರು ದೃಷ್ಟಿ ಆಯಿತು, ಮತ್ತು ಅದೇ ಕಾಲಕ್ಕೆ ಜನರಿಗೆ ಸಮೀಪ ಆದಷ್ಟು ಸಮೀಪ ಆಗುವಂಥವು ಯಾವುದವ ಇವೆಲ್ಲ ತೊಗೊಂಡು ಮಾಡುವಂಥವು ಇಲ್ಲ, ಎಲ್ಲನೂ ಮಾಡುವಂಥದ್ದು. ಇವತ್ತು ನಮ್ಮಲ್ಲಿ 10 ತಾಲೂಕುಗಳಿದೆ, ಹೆಚ್ಚು ನಾವೆಲ್ಲ ಒಂದರಲ್ಲಿ ಬೆಳೆದು ನಿಂತಿದ್ದಾರೆ. ಇವತ್ತು 10 ತಾಲೂಕುಗಳನ್ನು ಜಿಲ್ಲಾ ಮಾಡಿದರೆ ಹೇಗೆ ಅನ್ನುವಂಥ ಒಂದು ಮಾತು. ಒಂದಿಂದೊಂದು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತದ, ರಾಜೇಶ್ ಖನ್ನಾ ಅವ್ರದ್ದು ಮನೆಗೆ ಮುಖ್ಯಮಂತ್ರಿ, ಆ ಮನೆಗೆ ಉಪಮುಖ್ಯಮಂತ್ರಿ ಅಂತೇಳಿ ಇದ್ದು ಎಲ್ಲ ಸಂಪುಟದ ಎಲ್ಲರೂ ಉಪಮುಖ್ಯಮಂತ್ರಿ ಬಿಟ್ಟಂಥ ಒಂದು ಸಂದರ್ಭವನ್ನು ನೆನಪಿಸ್ಕೊಂಡಾಗ ಇದು ಹಂಗೆ ಆಗ್ತದನ ಅಂತೇಳಿ. ಯಾಕೆ ಮಾತ್ರ ಮತ್ತೆ ಇವತ್ತು ಚರ್ಚೆ ಮಾಡಬೇಕಾಗಿದಪ್ಪ ಅಂತಂದ್ರೆ, ಒಟ್ಟಾರೆಯಾಗಿ ಇದು ಸುಲಲಿತವಾಗಿ ಇವು 2 ಮೊದಲು ಜಿಲ್ಲೆಗಳಾಗಲಿ, ಜೊತೆಗೆ ಅವು ಆಗಲಿ, ಅವುಗಳ ಅಲ್ಲಿಯ ಪರಿಸ್ಥಿತಿಯನ್ನು ಅಭ್ಯಾಸ ಮಾಡಿಕೊಂಡು ಮಾಡಲಿ ಅಂತೇಳಿ. ಮತ್ತು ಇದೇ ಸಂದರ್ಭದಲ್ಲಿ ರಾಜು ಖಾಗೆ ಅವರು ಒಂದು ಮಾತನ್ನು ಹೇಳಿದ್ರು ನೋಡಿ, ನಾವು 15 ತಾಲೂಕು ಮಾಡಿದ್ದೀವಿ, ನಾವು 15 ತಾಲೂಕು ಇನ್ನೂ ತಹಶೀಲ್ದಾರ್ ಕಚೇರಿ ಇಲ್ಲ, ಮತ್ತೇನಿಲ್ಲ ಅನ್ನೋ ಪ್ರಸಂಗ ಅದು, ಅದನ್ನು ಮಾಡ್ರಿ ಅನ್ನುವಂಥ ಮಾತನ್ನು ಹೇಳಿದ್ದು ಕೇಳಿದಾಗ ಅಷ್ಟೊಂದು ಬಜೆಟ್ ನಮ್ಮ ರಾಜ್ಯ ಸರ್ಕಾರಕ್ಕೆ ಅದನ ಅನ್ನುವಂಥ ಒಂದು ಅದೆಲ್ಲಕ್ಕಿಂತ ರಾಜಕೀಯ ತಿಕ್ಕಾಡಿಸೋದಂಗೆ ಕಾಣ್ತದೆ ಇವತ್ತು. ಜಾರಕಿಹೊಳಿ ವರ್ಸಸ್ ನಮ್ಮ ಸೌದಿ ಅದು ಇಲ್ಲಿ ಬರಬಾರದು ಅಂತ ಆದಷ್ಟು. ಮತ್ತು ಜಾರಕಿಹೊಳಿ ಅವರು ಇವತ್ತು ಅನಿವಾರ್ಯದ ಇಷ್ಟು ದಿನಗಳು ಅವರು ಬಿಡಬಾರ್ದಾಯಿತು, ಹೋರಾಟ ಮಾಡಿಸಿ ಗೋಕಾಕ್ ಮತ್ತು ಚಿಕ್ಕೋಡಿ ಆದಷ್ಟು